ಧರ್ಮಸ್ಥಳ ಬುರುಡಿ ಪ್ರಕರಣದಲ್ಲಿ ಹೊಸ ಹೆಸರು ಕೇಳಿ ಬರ್ತಾ ಇದೆ. ಅದು ಪ್ರಕಾಶ್ ರಾಜ್ ಹೆಸರು. ಇದು ಬುರುಡೆ ಕಥೆ ಅಲ್ಲ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕೋರ್ಟ್ಗೆ ಕೊಟ್ಟಿರೋ ರಿಟ್ ಅರ್ಜಿಯಲ್ಲಿರೋ ಹೇಳಿಕೆ. ನಿಮಗೆಲ್ಲ ಈ ಕೇಸಿನಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್, ಜಯಂತ್, ವಿಠಲ್ ಗೌಡ, ಯೂಟ್ಯೂಬರ್ಸ್ MD ಸಮೀರ್, ಅಜಯ್ ಅಂಚನ್, ಅಭಿಷೇಕ್ ಎಲ್ಲರ ಕಥೆ ಗೊತ್ತು. ಆದರೆ ಈಗ ಕೇಳಿ ಬಂದಿರೋದು ನಟ ಪ್ರಕಾಶ್ ರಾಜ್ ಹೆಸರು. ಇನ್ನೊಂದು ಹೆಸರು ಚಂದ್ರಶೇಖರ ಸ್ವಾಮೀಜಿ ಅವರದ್ದು. ಅಂದಹಾಗೆ ಚಿನ್ನಯ್ಯ ಸಲ್ಲಿಸಿರೋ ಅರ್ಜಿಯಲ್ಲಿ ಒಟ್ಟು ಸುಮಾರು ಪಾಯಿಂಟ್ಸ್ ಇದ್ದಾವೆ. ಒಂದೊಂದು ನಂಬರ್ ಪಾಯಿಂಟ್ನಲ್ಲೂ ಒಂದೊಂದು ಕಥೆ ಇದೆ. ಪ್ರಕಾಶ್ ರಾಜ್ ಹೆಸರು ಬರೋದು 21ನೇ ಪಾಯಿಂಟ್ನಲ್ಲಿ. ರಿಟ್ ಅರ್ಜಿಯಲ್ಲಿರೋದನ್ನೇ ಹೇಳಿಬಿಡ್ತೇವೆ. ಅಂದಹಾಗೆ ಈ ಕಥೆ ಬರೋದು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಸಾಕ್ಷಿ ಹೇಳೋಕೆ ಹೆದರ್ತಾ ಇದ್ದಾಗ ಬೆಳ್ತಂಗಡಿ ಪೊಲೀಸರನ್ನ ಭೇಟಿ ಮಾಡಿ ಅಲ್ಲಿನ ಪೊಲೀಸರು ಕ್ವಶ್ಚನ್ ಮಾಡೋಕೆ ಹೋದಾಗ ಚಿನ್ನಯ್ಯ ಸತ್ಯ ಹೇಳೋಕೆ ಟ್ರೈ ಮಾಡಿದ್ದಂತೆ. ಆಗ ತಿಮ್ಮರೋಡಿ ಸಿಟ್ಟಾಗಿದ್ದಂತೆ. ಆಗ ಗಿರೀಶ್ ಮಟ್ಟಣ್ಣವರ್ ತಿಮ್ಮರೋಡಿಯನ್ನ ಸಮಾಧಾನ ಮಾಡಿ ಕರ್ಕೊಂಡು ಬಂದಂತೆ. ಆದರೆ ವಾಪಸ್ ಕರ್ಕೊಂಡು ಬಂದ ಮೇಲೆ ಚಿನ್ನಯ್ಯನ ಮಗಳು ಅಳಿಯನನ್ನ ಕರೆಸಿ ಬೆದರಿಕೆ ಹಾಕಿದ್ರಂತೆ. ಕೊಂದೇ ಬಿಡ್ತೀನಿ ಅಂತ ಭಯ ಹುಟ್ಟಿಸಿದ್ರಂತೆ. ಇದನ್ನೆಲ್ಲ ಚಿನ್ನಯ್ಯ ತಾನು ಸಲ್ಲಿಸಿರೋ ರಿಟ್ ಅರ್ಜಿಯಲ್ಲಿ ಹೇಳ್ಕೊಂಡಿರೋ ಕಥೆ. ಅದಾದ್ಮೇಲೆ ಚಿನ್ನಯ್ಯ ನನ್ನ ಗಿರೀಶ್ ಮಟ್ಟಣ್ಣವರ್, ಜಯಂತ್, ಸಮೀರ್ MD, ಅಜಯ್ ಅಂಚನ್, ಅಭಿಷೇಕ್ ಇವರೆಲ್ಲ ಸೇರಿಕೊಂಡು ಕೇರಳದ ಮುಡಾಯಿಕಲ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು ರೆಸಾರ್ಟಿನಲ್ಲಿ 2 ದಿನ ಉಳ್ಕೊಳ್ತಾರೆ. ಪ್ರಕಾಶ್ ರಾಜ್ ಹೆಸರು ಬರೋದು ಅಲ್ಲಿ. ರಿಟ್ ಅರ್ಜಿಯಲ್ಲಿ ಚಿನ್ನಯ್ಯ ಹೇಳಿರೋದು ಏನಂದ್ರೆ, ಒಂದು ರಾತ್ರಿ ಸುಮಾರು 8 ಗಂಟೆಗೆ ಗಿರೀಶ್ ಮಟ್ಟಣ್ಣವರ್ ಅವರು ನಟ ಪ್ರಕಾಶ್ ರಾಜ್ ಅವರಿಗೆ ಫೋನ್ ಮಾಡಿ ಅರ್ಜಿದಾರರಿಗೆ ಫೋನ್ ನೀಡಿದ್ರು. ಇಲ್ಲಿ ಅರ್ಜಿದಾರ ಅಂದರೆ ಚಿನ್ನಯ್ಯ ಅಂತ. ಆಗ ಪ್ರಕಾಶ್ ರಾಜ್ ಅವರು ತಮಿಳಿನಲ್ಲಿ ಮಾತನಾಡಿ ಗಿರೀಶ್ ಮಟ್ಟಣ್ಣವರ್ ಹೇಳಿಕೊಟ್ಟಂತೆ ಅಧಿಕಾರಿಗಳ ಮುಂದೆ ಹೇಳಿಕೆ ನೀಡಬೇಕೆಂದು ಮತ್ತು ತಾವು 29ನೇ ತಾರೀಕಿಗೆ ಬಂದು ಅಪ್ಪಿಕೊಳ್ಳುವುದಾಗಿ ಹೇಳಿದರು ಎಂದು ಅರ್ಜಿದಾರರು ಬರೆಯುತ್ತಾರೆ. ಇಲ್ಲಿ ಒಂದು ಪ್ರಶ್ನೆ, ಇಡೀ ಕೇಸ್ನಲ್ಲಿ ಪ್ರಕಾಶ್ ರಾಜ್ ಹೆಸರು ಇದೇ ಮೊದಲ ಬಾರಿ ಕೇಳಿ ಬರ್ತಿರೋದೇನೂ ಅಲ್ಲ. ಈ ಚಿನ್ನಯ್ಯ ಬಂದು ತಲೆಬುರುಡೆ ಇದ್ದಾವೆ, 100 ಹೆಣ್ಣು ಮಕ್ಕಳನ್ನ ರೇಪ್ ಮಾಡಿ ಕೊಂದು ಹಾಕಿದ್ದಾರೆ ಅಂತ ಹೇಳಿದ ದಿನನೇ ಪ್ರಕಾಶ್ ರೈ ಮಾತನಾಡಿದ್ರು. ಆಗಿನ CM ಸಿದ್ದರಾಮಯ್ಯ ಆಗಿನ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರಿಗೆ ಟ್ವೀಟ್ ಮಾಡಿ ಆಕ್ಷನ್ ತಗೊಳ್ಳೋಕೆ ಒತ್ತಾಯ ಮಾಡಿದ್ರು. ಆಗ ಪ್ರಕಾಶ್ ರೈ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ನಿಮ್ಮ ಮಾತಿನ ಮೇಲೆ ಭರವಸೆ ಇದೆ, ಆದರೆ ಈ ದಾರುಣ ಹಂತಕರನ್ನು, ಅವರನ್ನು ಕಾಪಾಡುತ್ತಿರುವ ಹೀನ ರಾಕ್ಷಸರನ್ನು ನಂಬುವ ಹಾಗಿಲ್ಲ. ದಯವಿಟ್ಟು ತನಿಖೆ ವಿಳಂಬವಾಗಿ ಸಾಕ್ಷ್ಯಾಧಾರಗಳು ನಾಶವಾಗದಂತೆ ತುರ್ತು ಕ್ರಮ ತೆಗೆದುಕೊಳ್ಳಿ ಅಂತ ಟ್ವೀಟ್ ಮಾಡಿದ್ರು. ಅಷ್ಟೇ ಅಲ್ಲ, ಪೊಲೀಸ್ ಆಫೀಸರ್ಸ್ ವಿರುದ್ಧ ಆಕ್ಷನ್ ತಗೋಬೇಕು ಅಂತಾನೂ ಹೇಳಿದ್ರು. ಆಗಿನ್ನು SIT ರಚನೆ ಆಗಿರಲಿಲ್ಲ. SIT ರಚನೆ ಆಗಬೇಕು ಅಂತ ಒತ್ತಾಯಿಸಿದ ಖ್ಯಾತರಲ್ಲಿ ಪ್ರಕಾಶ್ ರಾಜ್ ಕೂಡ ಇದ್ರು. ಅಷ್ಟೇ ಯಾಕೆ, ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ ಮೇಲೆ ಅಟ್ಯಾಕ್ ಆಯ್ತಲ್ಲ, ಆಗ ಕೂಡ ಬಹಿರಂಗವಾಗಿ ಅವರ ಬೆಂಬಲಕ್ಕೆ ನಿಂತಿದ್ದವರು ಪ್ರಕಾಶ್ ರಾಜ್. ಸೌಜನ್ಯ ಸಾವು ಹೇಗೆ ಸಂಭವಿಸಿತು ಎಂದು ಪ್ರಶ್ನಿಸಿದರೆ ಈ ಗೂಂಡಾಗಳಿಗೆ ಏಕೆ ಸಿಟ್ಟು ಬರುತ್ತದೆ? ಇವರ ಹಿಂದೆ ಯಾರಿದ್ದಾರೆ ಎಂಬ ಅನುಮಾನ ಮತ್ತಷ್ಟು ಹೆಚ್ಚಾಗುತ್ತಿದೆ. ಸೌಜನ್ಯ ಕೊಲೆ ಪ್ರಕರಣಕ್ಕೆ ನ್ಯಾಯ ಕೇಳಿ ವರದಿ ಮಾಡುತ್ತಿದ್ದ ಮಾಧ್ಯಮ ಮಿತ್ರರ ಮೇಲಿನ ಹಲ್ಲೆ ಖಂಡನಾರ್ಹ. ಇಂತಹ ಗೂಂಡಾಗಳಿಂದಲೇ ಭಕ್ತಾದಿಗಳು ನಂಬುವ ಧರ್ಮಸ್ಥಳಕ್ಕೆ ಕಳಂಕ ಬರುತ್ತಿದೆ ಎಂದು ಹೇಳಿದರು. ಈಗ ಪ್ರಕಾಶ್ ರಾಜ್ ಅವರ ಮೇಲೆ ಆರೋಪ ಕೇಳಿ ಬಂದಿದೆ. ಕೋರ್ಟಿನಲ್ಲಿ ಚಿನ್ನಯ್ಯನೇ ರಿಟ್ ಹಾಕಿದ್ದೂ ಆಗಿದೆ. ಅದಕ್ಕೆ ಪ್ರಕಾಶ್ ರಾಜ್ ರಿಯಾಕ್ಷನ್ ಕೊಟ್ಟಿರೋದು ಏನು ಗೊತ್ತಾ? ಎಲ್ಲರಿಗೂ ನಮಸ್ಕಾರ. ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಧರ್ಮಸ್ಥಳ ಪ್ರಕರಣದ ಕುರಿತಂತೆ ನನ್ನ ಬಗ್ಗೆ ಕೆಲವು ಸುದ್ದಿ ಚರ್ಚಿಸಲ್ಪಡುತ್ತಿರುವುದು ನನ್ನ ಗಮನಕ್ಕೆ ಬಂದಿದೆ. ಇದು ಅತಿ ಸೂಕ್ಷ್ಮವಾದ ಮತ್ತು ಕೋಟ್ಯಾಂತರ ಭಕ್ತರ ನಂಬಿಕೆಗೆ ಧಕ್ಕೆ ತಂದಿರುವ ಪ್ರಕರಣವಾಗಿರುವುದರಿಂದ ಈ ರೀತಿಯ ಅನುಮಾನಗಳಿಗೆ ಉತ್ತರಿಸಬೇಕಾಗಿರುವುದು ನನ್ನ ಕರ್ತವ್ಯವೂ ಆಗಿದೆ. ನಾನು ದೂರದೂರಿನಲ್ಲಿದ್ದೇನೆ. ಇನ್ನೆರಡು ದಿನಗಳಲ್ಲಿ ನಾನೇ ಸ್ವತಃ ಬಂದು ಮಾಧ್ಯಮ ಮಿತ್ರರ ಮುಖೇನ ಉತ್ತರಿಸುತ್ತೇನೆ. ಅಲ್ಲಿಯವರೆಗೆ ಗಾಳಿ ಮಾತುಗಳನ್ನು ಮತ್ತು ಕೆಲವು ದುರುಳರು ಈ ಸುದ್ದಿಗೆ ಕಟ್ಟಲು ಯತ್ನಿಸುತ್ತಿರುವ ರೆಕ್ಕೆ ಪುಕ್ಕಗಳನ್ನು ನಂಬದಿರಿ. ಇದು ಪ್ರಕಾಶ್ ರಾಜ್ ರಿಯಾಕ್ಷನ್. ಅಂದಹಾಗೆ ಪ್ರಕಾಶ್ ರಾಜ್ ಅವರು ತಮ್ಮ ವಿರುದ್ಧ ಆರೋಪ ಬಂದಾಗಲೆಲ್ಲ ಇನ್ನೊಂದು ಪ್ರಶ್ನೆ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿಕೊಂಡಿದ್ದಾರೆ.
ಅವರು ಉತ್ತರವನ್ನೇ ಹೇಳೋದಿಲ್ಲ, ಜಸ್ಟ್ ಆಸ್ಕಿಂಗ್ ಅಷ್ಟೇ. ಈ ಬಾರಿ ಅವರು ಕೊಡಬೇಕಿರೋ ಉತ್ತರ ಏನು ಗೊತ್ತಾ? ಚಿನ್ನಯ್ಯನ ಜೊತೆ ಮಾತನಾಡಿದ್ದು ನಿಜಾನ ಸುಳ್ಳ ಅನ್ನೋದನ್ನು ಮೊದಲು ಹೇಳಬೇಕು. ಸದ್ಯದ ಉತ್ತರ ನೋಡಿದರೆ ಪ್ರಕಾಶ್ ರಾಜ್ ಚಿನ್ನಯ್ಯನನ್ನು ಮೀಟ್ ಮಾಡಿಲ್ಲದೆ ಇದ್ದರೂ ಅವರಿಗೆ ವಿಷಯ ಗೊತ್ತಿತ್ತು. ಇಡೀ ಧರ್ಮಸ್ಥಳ ತಲೆಬುರುಡೆ ಕೇಸ್ ಒಂದು ಷಡ್ಯಂತ್ರ ಆಗಿರುವಾಗ ಪ್ರಕಾಶ್ ರಾಜ್ ಮಾತನಾಡಿದರೆ ಅವರು ಉತ್ತರ ಕೊಡಬೇಕಾಗತ್ತೆ ಅಲ್ವಾ? ಅಂದ ಹಾಗೆ ಧರ್ಮಸ್ಥಳ ಕೇಸಿನಲ್ಲಿ ಚಿನ್ನಯ್ಯ ಹೇಳಿರೋ ಇನ್ನೊಂದು ಹೆಸರು ಮುಲ್ಕಿಯ ಚಂದ್ರಶೇಖರ ಸ್ವಾಮೀಜಿ ಅವರದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿಯ ಲಿಂಗಪ್ಪಯ್ಯ ಕಾಡಿನಲ್ಲಿ ಸ್ವಾಮೀಜಿಯವರ ಆಶ್ರಮ ಇದೆ. ಬೆಂಗಳೂರಿನ ಆರ್ಟಿ ನಗರದಲ್ಲಿ ಒಂದು ಬ್ರಾಂಚ್ ಆಫೀಸ್ ಇದೆ. ಮೂಲ್ಕಿಯ ಪ್ರಸಿದ್ಧ ಆಧ್ಯಾತ್ಮಿಕ ವಿಶ್ವಗುರು ಮತ್ತು ವಾಸ್ತು ತಜ್ಞ ಅಂತಾನೆ ಫೇಮಸ್ ಆಗಿದ್ದಾರೆ. ಮಠದ ಹೆಸರು ಧರ್ಮ ಸಂಸ್ಥಾ ಯಜ್ಞಾಶ್ರಮ ಮಠ. ಚಿನ್ನಯ್ಯ ಹೇಳಿರೋದು ಇವರ ಬಗ್ಗೆನೇನಾ? ಅದನ್ನು ಅವರೇ ಹೇಳಬೇಕು.